ಶುಕ್ರವಾರ ನಡೆದಿದ್ದು. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಗಾಂಧಿ ಸರ್ಕಲ್ ಅಂತದ್ದು. ಕೇಳಿಸ್ಕೊಳ್ಳಿ ಒಮ್ಮೆ. ಇದು ಪಾಕಿಸ್ತಾನ ಅನ್ನಲಿಲ್ಲ, ಅವ್ರು ಇನ್ನೇನೋ ಶಬ್ದ ಬಳಸಿದ್ರು ಅನ್ನುವ ಸಮರ್ಥನೆಗಳು ಬರ್ತಾ ಇದ್ದಾವೆ. ಗೊತ್ತಿಲ್ಲ, FSL ಕಳಿಸ್ತಾರೆ, ಆಡಿಯೋ ರಿಪೋರ್ಟ್ ಬರಲಿ. ವಿಧಾನಸೌಧದಲ್ಲಿ ನಾಸಿರ್ ಖಾನ್, ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಖಾನ್ ಅವರು ರಾಜ್ಯಸಭೆಗೆ ಆಯ್ಕೆಯಾದಾಗ ಒಂದು ಸಂಭ್ರಮಾಚರಣೆ ಆಯ್ತಲ್ಲ, ಅಲ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಕೇಳಿಸಿದ್ದಪ್ಪ ನಮಗೂ. ಪ್ರಸಾರ ಮಾಡಿದ ನಂತರ ಇಲ್ಲ ನಾಸಿರ್ ಸಾಬ್ ಜಿಂದಾಬಾದ್ ಅವರು ಅಂದರು, ನಾಸಿರ್ ಸಾಬ್ ಜಿಂದಾಬಾದ್ ಅಂದರು ಅಂತೆಲ್ಲ ಸಮರ್ಥನೆಗಳು ಬಂದವು. FSL ರಿಪೋರ್ಟ್ನಲ್ಲಿ ಬಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಘೋಷಣೆ ಕೂಗಿದ್ದಿವರು ಅಂತ. ಆ ಪ್ರಕರಣದಲ್ಲಿ ಏನೇನು ಮಾಡಬೇಕಾಗಿತ್ತು ಅದನ್ನು ಮಾಡಿದರೆ ಉಳಿದವ್ರಿಗೆ ಧೈರ್ಯ ಬರ್ತಿರಲಿಲ್ಲ. ಇದು ಏನು ಮನಸ್ಥಿತಿ ರೀ? ಭಾರತವನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡದಂಗೆ ಕಾಡಿಸ್ತಾ ಇರುವ ಒಂದು ದೇಶದ ಪರವಾಗಿ ಇಲ್ಲಿ ಕೂತ್ಕೊಂಡು ಜಿಂದಾಬಾದ್ ಘೋಷಣೆ ಕೂಗೋದು ಅಂತಂದ್ರೆ ಇದಕ್ಕೆ ಏನು ಅನ್ನಬೇಕು? ಇದಕ್ಕೆ ಪೊಲೀಸರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. SP ಅವರೇ ಮಾತಾಡಿದ್ರು. ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಸ್ವಯಂ ಪ್ರೇರಿತ ಪ್ರಕರಣ. ಮಿಥುನ್ ಕುಮಾರ್ ಅವರು ಹೇಳಿದ್ರು 3 ಟೀಮ್ಗಳನ್ನು ಮಾಡಿದ್ದೀವಿ. ಒಂದು ಟೀಮು ವಿಡಿಯೋಗಳನ್ನು ಪರಿಶೀಲನೆ ಮಾಡ್ತಾ ಇದೆ, ಇನ್ನೊಂದು ಟೀಮು ಆರೋಪಿಗಳನ್ನು ಪತ್ತೆ ಹಚ್ತಾ ಇದೆ, ಮತ್ತೊಂದು ಟೀಮು ಆರೋಪಿಗಳು ಎಲ್ಲಿದ್ರು ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರುತ್ತೆ ಅಂತ ಶಿವಮೊಗ್ಗ SP ಅವರು ಹೇಳಿದ್ದು. ಕೇಳಿಸ್ಕೊಳ್ಳಿ. 12 ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಇದು ವೈರಲ್ ಆಗ್ತಾ ಇದೆ. ಆ ವಿಡಿಯೋ ನಿನ್ನೆ ಭದ್ರಾವತಿಯ ಮೆರವಣಿಗೆ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಂದು ವಿಡಿಯೋನ ಕ್ಲೈಮ್ ಮಾಡ್ತಾ ಇದ್ದಾರೆ. ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ನ ಕೂಗಿದ್ದಾರೆ ಅಂತಲೂ ಕೂಡ ಆ ವಿಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಮಾಡ್ಕೊಂಡಿದ್ದೀವಿ. ಆ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಷನ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕರಣನ ಭಾಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ.